ನಸುಕಿನ ಜಾವ ಯುವಕನ ಹತ್ಯೆಯಾಗಿದೆ. ಮಾರಕಾಸ್ತ್ರದಿಂದ ತಲೆಗೆ ಗಂಭೀರ ಹಲ್ಲೆ ನಡೆಸಿ ಕೊಲೆಯನ್ನ ಮಾಡಲಾಗಿದೆ. ರಾಮಮೂರ್ತಿ ನಗರದ ಟಿಸಿ ಪಾಳ್ಯ ಮುಖ್ಯ ರಸ್ತೆಯಲ್ಲಿ ಘಟನೆ. ಕ್ರಿಮಿನಲ್ ಪ್ರಕರಣಗಳ ಹಿನ್ನೆಲೆಯನ್ನ ಹೊಂದಿದ್ದ ಇದೇ 25 ವರ್ಷದ ಕಿರಣ್. ಚಿಕ್ಕ ವಯಸ್ಸಿಗೆ ಈ ರೀತಿಯಾದಂತಹ ಕ್ರಿಮಿನಲ್ ಪ್ರಕರಣಗಳ ಹಿನ್ನೆಲೆಯನ್ನ ಕೂಡ ಈತ ಈ ಕೊಲೆಯಾದಂತಹ ದುರ್ದೈವಿ ಏನಿದ್ದಾನೆ ಮೃತ ಕಿರಣ್ ಆತ ಹೊಂದಿದ್ದ. ಇನ್ನು ಮೃತ ಕಿರಣ್ ಏನಿದ್ದಾನೆ ಈತ ಮೂಲತಃ KR ಪುರಂ ಭಾಗದವನು ಅಂತ ಹೇಳಲಾಗ್ತಾ ಇದೆ. ಆಟೋದಲ್ಲಿ ಬಂದಂತಹ ದುಷ್ಕರ್ಮಿಗಳಿಂದ ಕಿರಣ್ ಕೊಲೆಯಾಗಿದೆ. ನಸುಕಿನ ಜಾವ ಅಂದ್ರೆ ಬೆಳಗಿನ ಜಾವ 4:30 ಸರಿ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಸ್ಥಳಕ್ಕೆ ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಕೊಲೆ ನಡೆದಿರಬಹುದು, ಈತನಿಗೆ ಯಾರೆಲ್ಲ ದ್ವೇಷಿಗಳಿದ್ರು, ಈತ ಯಾಕೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಿದ್ದ, ಜೊತೆಗೆ ಬಂದಂಥ ಹುಡುಗರು ಯಾರು, ಎಷ್ಟು ಜನ ಇದ್ರು, ಅಲ್ಲಿದ್ದಂಥ ಸ್ಥಳೀಯ CCTV ಕ್ಯಾಮ್ರಾಗಳೆಲ್ಲವನ್ನ ಕೂಡ ಪರಿಶೀಲನೆಯಲ್ಲಿ ಈಗಾಗಲೇ ಪೊಲೀಸರು ತೊಡಗಿದ್ದಾರೆ. ಒಂದು ಕಡೆ ಈ ಕ್ರಿಮಿನಲ್ ಪ್ರಕರಣಗಳ ಹಿನ್ನೆಲೆಯನ್ನ ಕೂಡ ಈತ ಹೊಂದಿದ್ದ. ಇನ್ನು ವಯಸ್ಸು ನೋಡಿದ್ರೆ ಕೇವಲ 25 ವರ್ಷ. ಕಿರಣ್ ಎಂಬಾತ ಈತ ತಲೆಗೆ ಗಂಭೀರವಾಗಿ ಗಾಯಗಳಾಗಿ ಮೃತಪಟ್ಟಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಮಮೂರ್ತಿ ನಗರ ಪೊಲೀಸರು ಭೇಟಿ ಕೊಟ್ಟಿದ್ದು ಈಗಾಗಲೇ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ನಸುಕಿನ ಜಾವ ಯುವಕನ ಹತ್ಯೆಯಾಗಿರುವುದು ಬೆಂಗಳೂರಿನ ಟಿಸಿ ಪಾಳ್ಯದಲ್ಲಿ. ಇಂಥ ಕೊಲೆಗಳು ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ನಡೀತಾನೆ ಇದೆ. ಆದರೆ ಯಾವುದೋ ವಿಚಾರಕ್ಕೆ ಯಾವಾಗ ದ್ವೇಷ ಕಟ್ಕೊಂಡಿರ್ತಾರೋ ಏನೋ, ಆದರೆ ಆ ದ್ವೇಷದ ಒಂದು ಬುತ್ತಿ ಇರುತ್ತಲ್ಲ, ಅದು ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಪ್ರಶ್ನೆಗೆ ನೋಡಿ ಈ ರೀತಿಯಾದಂಥ ಮುಂಜಾನೆ ನಡೆದಿರುವಂಥ ಕೊಲೆಯೇ ಸಾಕ್ಷಿ.